ಎಸ್, ಒಂದು ಕಡೆಗೆ ದಕ್ಷಿಣ ಕರ್ನಾಟಕದಲ್ಲಿ ಆಗಿರುವಂತಹ ಮತದಾನ ಮೊನ್ನೆ ಆಗೋಗಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಮತದಾನ ಒಂದ್ ಕಡೆಗೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ರಾಜಕೀಯ ಸೌಂಡ್ ಮಾಡ್ತಾ ಇರುವಂತದ್ದು ಹಾಸನದ ಈ ಪೆನ್ ಡ್ರೈವ್ ವಿಚಾರ. ಈ ರೋಷಾಗ್ನಿ ಈಗ ರಾಜಕೀಯವಾಗಿ ಹಲವು ತಿರುವುಗಳನ್ನ ಪಡೆದುಕೊಳ್ತಾ ಇದೆ, ಹಲವು ಆರೋಪಗಳಿಗೆ ಗುರಿ ಮಾಡ್ತಾ ಇದೆ, ಪ್ರತ್ಯಾರೋಪಗಳಿಗೂ ಗುರಿ ಮಾಡ್ತಾ ಇದೆ. ಒಂದು ರೀತಿಯಾಗಿ ಬೆಂಕಿಯ ಕೆಂಡವಾಗಿ ಈಗ ಕರ್ನಾಟಕದಲ್ಲಿ ಕುದಿ 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 ಅಂತ ಇದೆ. ಈಗ ಸದ್ಯಕ್ಕೆ ಇದರಲ್ಲಿ ಯಾರು ಬೆಂದು ಹೋಗ್ತಾರೆ, ಯಾರು ಸುಟ್ಟು ಹೋಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಿದಾಗ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ ಎನ್ನುವಂಥದ್ರ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ, ಎಸ್ಐಟಿ ಬ್ಲೂ ಕಾರ್ನರ್ ನೋಟಿಸ್ಗೆ ಉತ್ತರ. 196 ದೇಶಗಳಲ್ಲಿ ಮಾಹಿತಿ ಕಲೆ ಹಾಕಲು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇಂಟರ್ಪೋಲ್ನಿಂದ ಈಗ ಎಸ್ಐಟಿಗೆ ಮಾಹಿತಿ ಸಿಕ್ಕಿದೆ. ಒಂದೊಮ್ಮೆ ಪ್ರಜ್ವಲ್ ಪತ್ತೆಯಾದ್ರೆ ಮಾಹಿತಿಯನ್ನ ನೀಡಲಾಗುತ್ತೆ. ಎಸ್ಐಟಿಗೆ ಸಿಬಿಐ ಉತ್ತರಿಸಿದೆ. ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂತ ಹುಡುಕಾಟ ನಡೀತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಕೊನೆಗೂ ಕೂಡ ಉತ್ತರ ಈಗ ಸಿಗ್ತಾ ಇದೆ. ಸೊ ಈಗ ಇಂಟರ್ಪೋಲ್ನಿಂದ ಎಸ್ಐಟಿಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. 196 ದೇಶಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕಲು ಈಗ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಆ ಏರ್ಪೋರ್ಟ್ಗಳಲ್ಲಿ ಎಲ್ಲಿ ಮೂವ್ಮೆಂಟ್ ಆಗಿದೆ ಅನ್ನುವಂತ ಮಾಹಿತಿಗಳು ಸಿಗುತ್ತೆ ಅಲ್ಲಿ ಏರ್ಪೋರ್ಟ್ಗಳಿಗೆ. ಸೊ ಹಾಗಾಗಿ ಆಯಾ ದೇಶಗಳಿಂದ ಮಾಹಿತಿಯನ್ನ ತರಿಸ್ಕೊಂಡ್ರೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಕೆಲಸ ನಡಿಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅಷ್ಟರೊಳಗೆ ಅವರೇ ಬರ್ತಾರಾ, ಬರಲ್ವಾ ನೋಡಬೇಕು. ಸದ್ಯಕ್ಕಂತೂ ರಾಜ್ಯದಲ್ಲಿ ಎಸ್ಐಟಿ ಏನ್ ಕೇಳಿತ್ತು ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ನಾವು ಹೇಳ್ತೀವಿ, ಮಾಹಿತಿಯನ್ನ ಕೊಡ್ತೀವಿ, ಕಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಂಟರ್ಪೋಲ್ ಮೂಲಕವಾಗಿ 196 ದೇಶಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ಒಪ್ಪಿಗೆಯನ್ನ ಈಗ ಕೊಡೋಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಇಂಟರ್ಪೋಲ್ ಮೂಲಕವಾಗಿ ಈಗ ಫೈನಲಿ ಒಂದಿಷ್ಟಂತೂ ಸಿಗ್ತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಮೂಲಕವಾಗಿ ಎಲ್ಲಿದ್ದಾರೆ ಏನು ಅಂತ ಪತ್ತೆ ಹಚ್ಚಕ್ಕೆ. ಬಟ್ ಇದರಲ್ಲೂ ಕೂಡ ಸಾಧ್ಯ ಆಗದೆ ಇದ್ರೆ ರೆಡ್ ಕಾರ್ನರ್ ನೋಟಿಸ್ ಏನಾದರೂ ಜಾರಿ ಆಗೋ ಸಾಧ್ಯತೆ ಇದೆಯಾ ಮುರಳಿ? ಅರುಣ್, ಏನಂದ್ರೆ ರೆಡ್ ಕಾರ್ನರ್ ನೋಟಿಸ್ನ ಕೊಡ್ಲಿಕ್ಕೆ ಕೆಲವೊಂದು ಮಾನದಂಡಗಳಿದ್ದಾವೆ ಮತ್ತು ಕೆಲವೊಂದು ಪ್ರಕ್ರಿಯೆಗಳು ಇರಬೇಕಾಗಿರುತ್ತದೆ. ಯಾಕಂದ್ರೆ ಆತನ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆಗಬೇಕಾಗುತ್ತೆ. ಚಾರ್ಜ್ ಶೀಟ್ ಫೈಲ್ ಆಗಿ NBW ಅಂದ್ರೆ ವಾರೆಂಟ್ ಅನ್ನ ಇಶ್ಯೂ ಮಾಡಿದ ಬಳಿಕ ಆತನಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಅಂದ್ರೆ ಆರೋಪಿ ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು. ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ರೀತಿಯ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ಲಿಕ್ಕಾಗಿಲ್ಲ. ಜೊತೆಗೆ NBW ಅಂದ್ರೆ ಕೋರ್ಟಿಂದ ಕೂಡ ವಾರೆಂಟ್ ಅನ್ನ ಇಶ್ಯೂ ಕೂಡ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇರುವಂತದ್ದು ಸಾಧ್ಯತೆಗಳು ಇರುವಂತದ್ದು ಕೇವಲ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ಲಿಕ್ಕೆ ಮಾತ್ರ ಅವಕಾಶಗಳಿತ್ತು. ಅವಕಾಶಗಳ ಹಿನ್ನೆಲೆಯಲ್ಲಿ ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಇಂಟರ್ಪೋಲ್ ಎಲ್ಲಾ ರೀತಿಯ ಮಾಹಿತಿಗಳನ್ನು ಕೂಡ SIT ಜೊತೆ ಕಮ್ಯುನಿಕೇಶನ್ಗೆ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು. ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಅವರು ಯಾವ ದೇಶದಲ್ಲಿ ಅಡಗಿದ್ದಾರೆ, ಯಾವ ದೇಶದಲ್ಲಿ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸುತ್ತೆ SIT ಅಧಿಕಾರಿಗಳಿಗೆ. ಆ ಸಂದರ್ಭದಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿ ಆ ಸಂದರ್ಭದಲ್ಲಿ ಅವರನ್ನ ಬಂಧನಕ್ಕೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಮಾಡಬೇಕು, ಜೊತೆಗೆ ಅದರಲ್ಲಿ ಇರುವಂತ ಅವಕಾಶಗಳೇನು, ಅವರನ್ನ ಡಿಪೋರ್ಟ್ ಮಾಡ್ಲಿಕ್ಕೆ ಯಾವ ರೀತಿಯ ಪರಿಕರಗಳಿದಾವೆ, ಕಾನೂನಿನಲ್ಲಿ ಅವಕಾಶಗಳಿದಾವೆ, ಇವೆಲ್ಲಾನು ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಈ ರೀತಿಯ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಅನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಫ್ರಾಂಕ್ಫರ್ಟ್ಗೆ ಹೋದ್ರು. ಫ್ರಾಂಕ್ಫರ್ಟ್ಗೆ ಹೋದ ನಂತರ ಮುನೀಚಿಂದ ವಾಪಸ್ ಬರ್ತಾರೆ 15ನೇ ತಾರೀಕು ಅನ್ನೋದಷ್ಟೇ ಮಾಹಿತಿಗಳಿರುವಂತದ್ದು. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಈಗ ಪ್ರಸ್ತುತ ಯಾವ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅಧಿಕೃತವಾಗಿ ಮಾಹಿತಿಗಳು ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಈ ಬ್ಲೂ ಕಾರ್ನರ್ ನೋಟಿಸ್ ನ ಕೊಡೋ ಉದ್ದೇಶದಿಂದ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಆರೋಪಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಆ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ವಾಪಸ್ ಬರ್ತೀವಿ ನಿಮ್ಮ ಹತ್ರ.